ಆದರೆ ನಮ್ಮ ಜನಪ್ರಿಯ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರೇ, ಈಗ ತಾನೇ ತಮ್ಮ ಉದ್ದೇಶಿ ಮಾತನಾಡಿದಂಥ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರು, ಚೆಸ್ಕಾಮಿನ ಅಧ್ಯಕ್ಷರು ಆದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರೆ, ಮತ್ತೊಬ್ಬ ಕಿರಿಯ ಸಹೋದರ ಸಮಾನರಾದಂಥ ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ CM ಅವರ ಸುಪುತ್ರ, ಎಲ್ಲೂ ಯಾರಿಗೂ ಅವ್ರು ದಾನ ಮಾಡಿದ್ದು, ಸಹಾಯ ಮಾಡೋದು, ಈ ಥರ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡೋದು, ಅವ್ರು ತೋರಿಸ್ಕೊಳ್ಳೋ ಅಂಥದ್ದನ್ನು ಜೀವನದಲ್ಲಿ ಎಲ್ಲೂ ಮಾಡಿಲ್ಲ. ಆದರೆ ಸಿದ್ದರಾಮಯ್ಯನವರ ಹಿಂದೆ ಇತ್ಕೊಂಡು ಅನೇಕ ಈ ರೀತಿ ಸಾರ್ವಜನಿಕ ಕಲ್ಯಾಣ ವಿಚಾರದಲ್ಲಿ ಭಾಳ ದಿವಸದಿಂದ ಅವ್ರು ಮಾಡ್ಕೊಂಬಂದಿರ್ತಕ್ಕಂಥದ್ದು ಈ ನಾಡಿನ ಅನೇಕರಿಗೆ ಮಾತ್ರ ಗೊತ್ತು. ಹಾಗಾಗಿ ನಮ್ಮ ಬಾಬು ಬಂಡಿಸಿದ್ದೇಗೌಡರು ಹೇಳ್ತಿದ್ರು, ಅವರು ಎಷ್ಟು ಭಕ್ತಿ ಪೂಜೆ ಈ ಜೀರ್ಣೋದ್ಧಾರದಲ್ಲಿ ಅವರ ಇನ್ವಾಲ್ವ್ಮೆಂಟು, ಅವ್ರ ಶ್ರಮ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ವಿಜಯಕ್ಕನವರು ಬಾಬಣ್ಣವರು ನನಗೆ ಭಾಳ ದಿವಸದಿಂದಲೇ ಗೊತ್ತು. ಅತ್ಯಂತ ಸರಳ, ಸಂಯಮ ಮತ್ತು ಒಬ್ಬ ಮುಖ್ಯಮಂತ್ರಿಯವರ ಮನೆಯಲ್ಲಿ ಈ ಥರದ್ದು ಇರ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಡಾಕ್ಟರ್ ಯತೀಂದ್ರ ಆಗಲಿ ಅಥವಾ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಆಗಲಿ, ಅವರ ಇಡೀ ಕುಟುಂಬ ಬಹುಶಃ ಈಗಿನ ಕಾಲದಲ್ಲಿ ನಾವು ಏನೆಲ್ಲ ಸಣ್ಣ ಪುಟ್ಟ ಅಧಿಕಾರ ಇದ್ರೇ ತಲೆ ತೂಗೋದನ್ನು ನಾವು ನೋಡಿದ್ದೀವಿ. ಇಷ್ಟೊಂದು ಸುದೀರ್ಘವಾದಂಥ ರಾಜಕಾರಣದಲ್ಲಿ 16-17 ಬಜೆಟನ್ನು ಮಂಡನೆ ಮಾಡಿ 2 ಬಾರಿ ಮುಖ್ಯಮಂತ್ರಿಯಾಗಿ, 2 ಬಾರಿ ಉಪಮುಖ್ಯಮಂತ್ರಿಗಳಾಗಿ, 2 ಬಾರಿ ಅಪೋಸಿಷನ್ ಲೀಡರ್ ಆಗಿ ಎಲ್ಲ ಸುದೀರ್ಘವಾದಂಥ ಅಧಿಕಾರವನ್ನು ನೋಡಿ ಸಾರ್ವಜನಿಕರಿಗೆ ಅನೇಕ ಕಾರ್ಯಕ್ರಮ ಮಾಡಿದರು. ಅವರ ಕುಟುಂಬ ಮಾತ್ರ ಇನ್ನೂ ಸಹ ಬಹಳ ಸರಳವಾಗಿ ಯಾವುದೇ ಜನರಿಗೆ ಸಣ್ಣ ಒಂದು ನೋವನ್ನು ಅಥವಾ ನಮ್ಮ ಅಧಿಕಾರದ ಇದನ್ನು ತೋರಿಸ್ದಲೇ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಅತ್ಯಂತ ಒಂದು ಯಾವುದಾದ್ರು ಕುಟುಂಬ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಕುಟುಂಬ ಅಂದರೆ ಅದು ತಪ್ಪಲ್ಲ. ಸಿದ್ದರಾಮಯ್ಯನವರು ಬಹುಶಃ ಅಷ್ಟೇ ಅವರು ನೋಡಲಿಕ್ಕೆ ಭಾಳ ಮಾತಾಡಲಿಕ್ಕೆ ಭಾಳ ಆರ್ಷಾಗಿ ಮಾತಾಡಿದ್ರು, ಹೃದಯದಲ್ಲಿ ಭಾಳ ಸರಳತೆ ಇದೆ. ನಾವು ನೋಡಿದಂಥ 30-40 ವರ್ಷದ ರಾಜಕಾರಣದಲ್ಲಿ ಸುದೀರ್ಘವಾಗಿ ಅತ್ಯಂತ ನಮ್ಮೆಲ್ಲರನ್ನ ವಿಶ್ವಾಸದಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ನಾವು ಹೇಳಿದ್ದೆಲ್ಲ ಮಾಡ್ತಕ್ಕಂಥ ಒಂದು ಏನಾದರೂ ಕೆಲಸ ಮಾಡಿದರೆ ಅದು ಸಿದ್ದರಾಮಯ್ಯನವ್ರಿಗೆ, ಅವರ ಕುಟುಂಬಕ್ಕೆ ಆ ಕ್ರೆಡಿಟ್ ಹೋಗಬೇಕು ಅನ್ನೋದನ್ನು ಹೇಳ್ತಾ, ಈ ದೇವಸ್ಥಾನ ಅನ್ನದಾನೇಶ್ವರ ದೇವಾಲಯ ಅಭಿವೃದ್ಧಿ, ಈ ಜೀರ್ಣೋದ್ಧಾರ ಜೊತೆಗೆ ದೇವಸ್ಥಾನದ ಪುನರ್ ನಿರ್ಮಾಣ, ವಿಗ್ರಹಗಳ ಸ್ಥಾಪನೆ, ಗೋಪುರ ಕುಂಭಾಭಿಷೇಕ ಹಾಗೂ ಜಾತ್ರಾ ಮಹೋತ್ಸವದ ಒಂದು ಸಮಾರಂಭ, ಈ ಒಂದು ಅಲ್ಲಪಟ್ಟಣ, ಈ ಒಂದು ಅವ್ರು ಮಾತನಾಡ್ಬೇಕಾದ್ರೆ ಹೇಳುತ್ತೆ, ಈ ಸಿದ್ದೇಶ್ವರ ಇಲ್ಲಿಂದ ಅವರ ಒಂದು ಸ್ವಂತ ಊರಿಗೆ ಹೋದದ್ದು ಅಂತೇಳಿ. ಹಾಗಾಗಿ ಅನೇಕ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ಮಾಜಿ ಇಂಜಿನಿಯರ್, ನಿವೃತ್ತ ಇಂಜಿನಿಯರು ಲಿಂಗಪ್ಪ, ಇವರು ಸಿದ್ದರಾಮಯ್ಯನವರಿಗೆ ಭಾಳ ಆತ್ಮೀಯರು. ಪ್ರಪ್ರಥಮವಾಗಿ ಅವರು ವಕೀಲಗಿರಿ ಮಾಡೋನಾಗ್ಲಿಂದನೂ ಸಹ ಇಲ್ಲಿಗೆ ಅವರು ಈ ಜೀರ್ಣೋದ್ಧಾರ ಸಮಿತಿಯ ಜವಾಬ್ದಾರಿ ತಗೊಂಡು ಸಿದ್ದರಾಮಯ್ಯನವರು, ಶ್ರೀಮತಿ ಸಿದ್ದರಾಮಯ್ಯನವರು, ಅವರ ಮಗ ಮತ್ತು ಅನೇಕರು ಎಲ್ಲ ಸೇರಿ ಸಾರ್ವಜನಿಕರು ಒಂದು ಉತ್ತಮವಾದಂಥ ಈ ಭಾಗಕ್ಕೆ ದೇವಸ್ಥಾನವನ್ನು ಕಟ್ಟಿ, ಈ ದೇವಸ್ಥಾನವನ್ನು ಪೂಜೆ ಮಾಡೋದ್ರಿಂದ ಈ ನಾಡಿನ ಜನರಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ನೆಮ್ಮದಿ ಸಿಕ್ಕಲಿ, ಎಲ್ರಿಗೂ ಸುಖ ಶಾಂತಿ ಸಿಕ್ಕಲಿ ಅನ್ನೋ ಒಂದು ಕಾರಣಕ್ಕೆ ಇಂಥ ಒಂದು ಅದ್ಭುತವಾದಂಥ ದೇವಸ್ಥಾನವನ್ನು ಕಟ್ಟಿ ಇವತ್ತು ಎಲ್ಲರ ಪೂಜೆಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ರಾಜಕಾರಣ ಮಾತಾಡ್ಲಿಕ್ಕೆ ಹೋಗಲ್ಲ. ಭಾಳ ಜನ ಹೇಳೋರು, ಮೊನ್ನೆ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದಾಗ ಬರಗಾಲ, ಬಾಯಿಗೆ ನಾಲಿಗೆ ಎಲೆಬಿಲ್ಲದ ನಾಲಿಗೆ ಅಂತಾರಲ್ಲ, ಯಾರನ್ನು ಏನು ಬೇಕಾದ್ರೂ ಮಾತಾಡ್ತಾರೆ ಅಂತ. ಮಳೆ ಇಲ್ಲ, ಬರಗಾಲ, ಸಿದ್ದರಾಮಯ್ಯನ ಕಾಲ್ಗುಣ ಸರಿ ಇಲ್ಲ ಅಂತ. ಏನು ಅವರಿಗೆ ಮಾನವೀಯತೆ ಇದೆಯೋ, ಮನುಷ್ಯತ್ವ ಇದೆಯೋ, ಅವರಿಗೆ ರಾಜಕೀಯದ ಅನುಭವ ಇದೆಯೋ ಗೊತ್ತಿಲ್ಲ. ಅನೇಕರು ಮಾತನಾಡಿದ್ದ ನೀವು ಕೇಳಿದಿರಿ, ನಾವು ಕೇಳಿದ್ದೀವಿ. ಬಹುಶಃ 2ನೇ ವರ್ಷ, ಇದು 3ನೇ ವರ್ಷ. ನಿಮಗೆ ಗೊತ್ತಿದೆ, ಅತ್ಯಂತ ಕರ್ನಾಟಕದಲ್ಲಿ ನಾನು ನೋಡ್ದಂಗೆ 90ನೇ ಇಸ್ವಿಯಿಂದ ಇಲ್ಲಿವರೆಗೆ ಮಳೆ ಬಂದರೂ ಕಟ್ಟಾಗ್ತಿತ್ತು, ಬರಗಾಲನೂ ಕಟ್ಟಾಗ್ತಿತ್ತು. ಮಳೆ ಜಾಸ್ತಿ ಆದರೂ ಕಟ್ಟ, ಮಳೆ ಕಡಿಮೆ ಆದರೂ ಕಟ್ಟ. ಆದರೆ ಕಳೆದ ವರ್ಷ
ಇಡೀ ನಾಡಿನ 31 ಜಿಲ್ಲೆನಲ್ಲಿ ಎಲ್ಲೂ ತೊಂದರೆ ಆಗದಂಗೆ ಸಮತೋಲನವನ್ನು ಕಾಪಾಡೋದ್ರ ಮೂಲಕ ಇವತ್ತು ರೈತರಿಗೆ, ಸಾರ್ವಜನಿಕರಿಗೆ, ಕೃಷಿಕರಿಗೆ ಅನುಕೂಲ ಆಗೋಟ್ಟು ಮಳೆ ಎಲ್ಲ ಕಟ್ಟೆಗಳು ತುಂಬಿ ಅನುಕೂಲ ಆಯಿತು. 148 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆ ಅತ್ಯಂತ ಕಳೆದ 10-20 ವರ್ಷದಲ್ಲಿ ಹೆಚ್ಚು ಉತ್ಪಾದನೆ ಆಗಿರೋದು ಕಳೆದ ವರ್ಷ. ಅದರ ಹಿಂದೆ 120, 115, 130 ಆಗಿರ್ತಕ್ಕಂಥದ್ದು ಇತಿಹಾಸ ಇದೆ. ಬಹುಶಃ ಈ ವರ್ಷನೂ ಸಹ 148 ಲಕ್ಷ ಮೆಟ್ರಿಕ್ ಟನ್ಗಿಂತ ಹೆಚ್ಚು ಆಗ್ತಕ್ಕಂಥ ಅವಕಾಶಗಳಿದೆ ಅನ್ನೋ ಒಂದು ನಮ್ಮೆಲ್ಲರ ಅಂದಾಜಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕಳೆದ 1 ವಾರದಲ್ಲೇ ನನ್ನನ್ನು ಕರೆದು, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಇಡೀ ಜಿಲ್ಲೆಯ ಕೃಷಿಕರು ವ್ಯವಸಾಯದಲ್ಲಿ ಯಾವುದೇ ತೊಂದರೆ ಆಗಬಾರ್ದು. ಅದು ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ಅಥವಾ ಬೀಜಗಳಿರ್ಬೋದು, ಇನ್ನೇನಾದ್ರು ಸೌಲಭ್ಯ ಇರ್ಬೋದು, ಎಲ್ಲವನ್ನು ಸಹ ನಿಮ್ಮ ಅಧಿಕಾರಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀಯೋ, ಮೀಟಿಂಗ್ ಮಾಡ್ತೀಯೋ, ಯಾವಾಗ ಏನು ಸೌಲಭ್ಯ ಅವಶ್ಯಕತೆ ಇರುತ್ತೆ ಅದನ್ನು ಕೊಟ್ಟು ಈ ನಾಡಿನ ರೈತರು, ಕೃಷಿಕರು ನೆಮ್ಮದಿನಲ್ಲಿ ಅವರ ಆಹಾರವನ್ನು ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ನನ್ನನ್ನು ಕರೆದುಕೊಟ್ರು. ಬಹುಶಃ ಅದರಲ್ಲೇ ಗೊತ್ತಾಗುತ್ತೆ ಈ ನಾಡಿನ ರೈತರ ಬಗ್ಗೆ ಎಷ್ಟೊಂದು ಕಳಕಳ ಇದೆ ಅನ್ನೋದು. ಕಳೆದ 15 ದಿವಸದಿಂದ ನಾವು ಮೆಕ್ಯಾನೈಸೇಷನಲ್ಲಿ ನಾವು ಸೌಲಭ್ಯ ವಿತರಣೆಯನ್ನು ಮಾಡೋದು. 1,000 ಕೋಟಿ ಅನುದಾನವನ್ನು ಕೊಟ್ಟು ರೈತರಿಗೆ ಎಲ್ಲ ಥರದ ಬೆಳೀತಕ್ಕಂಥ ಬೆಳೆಗೆ ಮಿಷನರಿಗಳ ಮೂಲಕ ಉಪಯೋಗಿಸಿ ಲೇಬರ್ ಪ್ರಾಬ್ಲಮ್ ಇದ್ದರೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಂಡದ್ದು. ಮೊನ್ನೆ ಪಿರಿಯಾಪಟ್ಟಣದಲ್ಲಿ ಒಂದೇ ತಾಲೂಕಿನಲ್ಲಿ ದೊಡ್ಡ ಪ್ರಮಾಣದ ಒಂದು ಸೌಲಭ್ಯವನ್ನು ಕೊಡೋದ್ರ ಮೂಲಕ ಒಂದು ಸಹಾಯಧನವನ್ನು, ಸಬ್ಸಿಡಿಯನ್ನು ಕೊಟ್ಟಿರ್ತಾರೆ. ಈ ಥರ ಬಹುಶಃ ರೈತರಿಗೆ ದೊಡ್ಡ ಮಟ್ಟದ ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ, ಬಹುಶಃ ನಮ್ಮ ಪಾರ್ಟಿನಲ್ಲೂ ಸಹ GKVKಯಿಂದ ಕೃಷಿ ವಿಶ್ವವಿದ್ಯಾನಿಲಯ ಬೇರ್ಪಡಿಸೋದು ಅನೇಕರು ಅಸಮಾಧಾನ ಇದ್ದರೂ ಸಿದ್ದರಾಮಯ್ಯನವರು, ಚಲುವರಾಯಸ್ವಾಮಿಯವರು ಕೈ ಹಾಕಿದರೆ ನಾವು ಅಡ್ಡ ಮಾಡೋದು ಬೇಡ ಅಂತೇಳಿ ಸುಮ್ಮನಾದ್ರೆ ವಿನ ಅನೇಕರಿಗೆ ಅಷ್ಟೊಂದು ಸಮಾಧಾನ ಇರಲಿಲ್ಲ. ಆದರೂ ಸಹ ಇವ್ರ ಸ್ಥಾನದಲ್ಲಿ ಯಾರೇ ಇದ್ರೂ ಮೈಸೂರಿಗೆ ಬೇಕಾದರೂ ಮಾಡು ಅನ್ನೋರೇ ವಿನ ಮಂಡ್ಯಕ್ಕೆ ಯೂನಿವರ್ಸಿಟಿನ ಕೃಷಿಗೆ ಕೊಡಿ ಅಂತ ಯಾರು ಹೇಳ್ತಿರ್ಲಿಲ್ಲ. ಯಾಕೆಂದರೆ ಶಿವಮೊಗ್ಗ ಆಗಿದೆ, ರಾಯಚೂರು ಆಗಿದೆ, ಧಾರವಾಡ ಆಗಿದೆ, ಬೆಂಗಳೂರು ಆಗಿದೆ, ಮೈಸೂರು ರೆವಿನ್ಯೂ ವಿಭಾಗದಲ್ಲಿ ಒಂದು ಆಗಲಿ ಅನ್ನೋರು. ಬಹುಶಃ ಸಿದ್ದರಾಮಯ್ಯನವರು ಮಂಡ್ಯ, ಮೈಸೂರು ಎರಡು ಒಂದೇ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವರು. ಇವತ್ತೇನಾದರೂ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಲ್ಲಿ ಮೊನ್ನೆ ಗವರ್ನರ್ ಹತ್ರನೂ ಅಂಕಿತ ಪಡೆದು ಗೆಜೆಟ್ ಆಗಿದೆ ಅಂದರೆ ಅದಕ್ಕೆ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಾಥ್ ಕೊಟ್ಟಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು. ಹೀಗಾಗಿ ಇವತ್ತು ಫ್ಯಾಕ್ಟ್ರಿ ಇರಲಿ, ಇಲ್ಲಿಯ ಅನೇಕ ಅಭಿವೃದ್ಧಿ ಕೆಲಸಗಳಿರಲಿ, ಅಥವಾ BC ಹೇಮಾವತಿ ನಾಲಾ ಅಭಿವೃದ್ಧಿ ಆಗಲಿ, ಎಲ್ಲವನ್ನೂ ಮಾಡಿದಂಥವರು, ಎಲ್ಲವನ್ನೂ ಸಹಕಾರ ಕೊಟ್ಟಂಥವರು. ನಮಗೆ, ನಮ್ಮ ಜಿಲ್ಲೆಗೆ, ನಮ್ಮ ನಾಡಿಗೆ, ಈ ರಾಜ್ಯಕ್ಕೆ ಅವರು ಮುಖ್ಯಮಂತ್ರಿಯಾಗಿ ಎಲ್ಲ ರೀತಿಯಲ್ಲಿ ಸಂಪೂರ್ಣವಾದಂಥ ಒಂದು ಇವತ್ತೇನು ಮಳೆ ಬೆಳೆ ಆಗಲಿಕ್ಕೆ ವಾತಾವರಣ ಈ ಥರ ಇದೆ. ಭಾಳ ವರ್ಷ ಆಗಿತ್ತು, ಏಪ್ರಿಲ್ನಲ್ಲಿ, ಮೇನಲ್ಲಿ ಮಳೆ ಬಿದ್ದು ಇಷ್ಟೊಂದು ಅಚ್ಚುಕಟ್ಟಾಗಿ ಆಗ್ತಕ್ಕಂಥದ್ದು. ಅದಾಗಲಿಕ್ಕೆ ಅವರ ಮನಸ್ಸು, ಅವರ ಶ್ರೀಮಂತಿಯವರು ಈ ಥರ ಅನೇಕ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ಒಳ್ಳೆಯದನ್ನು ಬಯಸೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಅದಂತೆ ಇವತ್ತು ಅಲ್ಲಾಪಟ್ಟಣದಲ್ಲಿ ಅವರ ಕುಟುಂಬ ಮತ್ತು ಅವರ ಜೊತೆ ಅನೇಕ ದೇವರ ಭಕ್ತರು ಎಲ್ಲರೂ ಸೇರಿ ನಮ್ಮ ಒಳ್ಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಸಮರ್ಪಣೆ ಆಗಿದೆ. ನಮ್ಮ ಬಾಬು ಬಂಡಿ ಸಿದ್ದೇಗೌಡರು ಸಹ ಇದರ ಜೊತೆನಲ್ಲಿ ಕೈ ಜೋಡಿಸಿದ್ದಾರೆ. ಅವರು ಹೇಳಿದ್ರು, ನಾನೇನಾದ್ರು ಒಂದಷ್ಟು ಮಾಡ್ತೀನಿ ಅಂದರೆ, ಅಮ್ಮ ಯಾವುದೂ ಬೇಡ, ನೀವು ಬಂದು ನಿಂತ್ಕೊಳ್ಳಿ, ನೋಡಿ ಸಾಕು, ನೀವು ಸಹಕಾರ ಇರಲಿ, ನಮ್ಗೆ ಯಾವುದೂ ಸಹ ನಿಮ್ಮಿಂದ ಬೇಡ, ನಾವೆಲ್ಲ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಏನಾದ್ರು ಜವಾಬ್ದಾರಿ ತಗೊಳಪ್ಪ ಅಂತ ಅಂದಾಗ. ಆದರೆ ಬಾಬಣ್ಣೂ ಸಹ ಈ ಕ್ಷೇತ್ರದ ಶಾಸಕರಾಗಿ ನಿಮ್ಮೆಲ್ಲರ ಪ್ರೀತಿಯಿಂದ ಸಾಕಷ್ಟು ಕೆಲಸವನ್ನು ಮಾಡೋದ್ರ ಮೂಲಕ ಇಂಥ ಒಳ್ಳೆಯ ಕೆಲಸಕ್ಕಾಗಿದೆ. ಇದಕ್ಕೆ ಭಾಳ ಸಂತೋಷ ಆಯಿತು. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.